ನಾನು ನಿನ್ನ ಕಡೆ ನೋಡ್ತಾ ಮಾತಾಡಿದ್ದು ಯಾಕೆ ಅಂತ ಗೊತ್ತಾಗಿರಬೇಕು. ಇವತ್ತವ ಸಂಧಾನದ ಕೌರವನ ಅರ್ಥ ಹೇಳ್ದಂಗೆ ಹೇಳಿದ್ದಾನೆ. ಒಬ್ಬ ಸಮರ್ಥ ಕಲಾವಿದರಾದಂತಹ ನಿಮ್ಮಂಥವರೆಲ್ಲ ಈ ಭಾಷಣ ಬಿಡಬೇಕು. ಈ ಜವಾಬ್ದಾರಿಯನ್ನು ನಾವು ಹೊರದೇ ಇದ್ದರೆ, ನಾವು ಬರೇ ಹೊಟ್ಟೆಪಾಡಿಗಾಗಿ ಯಕ್ಷಗಾನವನ್ನು ಅವಲಂಬಿಸ್ತೇವೆ ಅಂತ ಆದರೆ ನೋ, ದಿಸ್ ಇಸ್ ನಾಟ್ ದಿ ವೇ. ಮತ್ತೆ ಮತ್ತೆ ಅದೇ ತಾಳದ ಪದ್ಯ ಬಂದಾಗ ಹಾಗೆ ಕುಣಿದು ಬೇರೆ ಅಂತ ಕುಣಿತಾರೆ ಅವರು. ಎಷ್ಟು ಸಲ ರಿಪೀಟ್ ಆಗ್ತದೆ ನೋಡಿ. ಸ್ವಲ್ಪ ಭಾಗವತರು ನೋಡಿ ಚಪ್ಪಾಳೆ ಹಾಕ್ತಾರೆ ಮೈಯರು. ಅವನು ಯಾವ ಜಾತಿ ಅಂತ ನೋಡಲೇ ಇಲ್ಲ ನಾವು. ಆದರೂ ಬಿಡಿ, ಬ್ರಾಹ್ಮಣರ ಮೇಲೆ ಬೈತಾರೆ ಈಗಲೂ. ಬ್ರಾಹ್ಮಣರೇ ಹಾಳು ಮಾಡಿದ್ರು ಜಗತ್ತ ಅಂತ ಅವ್ರ ತಲೆಗೆ ಮದ್ದು ಹಾಕಬೇಕಷ್ಟೆ. ಕಲಾವಿದರು ಎಷ್ಟು ಮಜಾ ಇದ್ದಾರೆ ಅಂದರೆ, ಅವರು ಪಾರ್ಟ್ ಮುಗಿದ್ರು ಮೊಖಕ್ಕೆ ವಾರಿಸಿದ್ರು ಇತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ವೇದಿಕೆಯ ಮೇಲಿರುವ ಹಾಗೂ ಮುಂಭಾಗದಲ್ಲಿರುವ ಎಲ್ಲ ನನ್ನ ಬಂಧುಗಳೇ, ನಿಮಗೆಲ್ಲ ನಮಸ್ಕಾರ. ಇವತ್ತು ತುಂಬ ಸಂತೋಷ ಅನೇಕ ಕಾರಣಗಳಿಂದ ಆಗ್ತಾ ಇದೆ. ಒಂದು ಇದು ಬಹುದಿನದ ಕನಸು ನಮಗೆಲ್ಲ ಇದ್ದದ್ದು. ಈ ಕಲಾವಿದರನ್ನು ಒಟ್ಟು ಸೇರಿಸೋದು ಎಷ್ಟು ಕಷ್ಟ ಮಾರಾಯ. ಯಾಕೆ ತಪ್ಪಿಲ್ಲ ಅದರಲ್ಲಿ. ಅವ್ರಿಗೆ ದಿವಸ ಆಟ ಇರ್ತದೆ. ಅವ್ರ ಆಟ ಇಲ್ಲದೆ ಇದ್ದಾಗ ನಾವು ಅವರನ್ನು ಸೇರಿಸೋದು ಹೇಗೆ ಅಂತ ಒಂದು ಕಾಲ ಅದಕ್ಕೆ ಸಹಿ ಹಾಕಿಬಿಡುತ್ತಲ್ಲ. ಇವತ್ತು ನಮ್ಮ ಉತ್ತರ ಕನ್ನಡದ ಇಷ್ಟೆಲ್ಲ ಕಲಾವಿದರು ಸೇರಿದ್ವಲ್ಲ, ಇದಕ್ಕಾಗಿ ಸಂತೋಷ. ಅದ್ರ ಜೊತೆಗೆ ಮರೆತು ಹೋಗುತ್ತಿರುವ ಒಬ್ಬ ಪುಣ್ಯಾತ್ಮನನ್ನ ಈ ವೇದಿಕೆಗೆ ಹೆಸರಿಟ್ಟು ಎಷ್ಟು ದೊಡ್ಡ ಕೆಲಸ ಮಾಡಿದ್ದೀರಿ ನೀವು ಅನ್ನೋದಕ್ಕೊಂದು ಸಂತೋಷ. ಅದ್ರ ಜೊತೆಗೆ ಇಡೀ ಯಕ್ಷಗಾನ ರಂಗಕ್ಕೆ ಒಂದು ಸಂಸ್ಕಾರದ ಅಗತ್ಯ ಇದೆ ಅನ್ನೋದನ್ನು ನಮ್ಮ ಕಲಾವಿದರೇ ಆಲೋಚನೆ ಮಾಡಿ ಸಂಸ್ಕಾರ ಭಾರತೀಯವರನ್ನು ಒಟ್ಟು ಸೇರಿಸಿಕೊಂಡು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರಲ್ಲ, ಇದು ಮತ್ತೂ ಸಂತೋಷದ ಸಂಗತಿ. ನಾವು ಯಕ್ಷಗಾನ ರಂಗ ಅನ್ನುವ ಒಂದು ಸಣ್ಣ ರಂಗದಲ್ಲಿ ಆಟ ನಡೆಸ್ತಾ ಇದ್ದೇವೆ. ನಮ್ಮದು ವಿದ್ಯಾಧರ, ನೀ ಹೇಳಿದ ಮಾತು ಅಷ್ಟು ಹೌದು. ಯಕ್ಷಗಾನದ ರಂಗದೊಳಗೆ ನಡೆಯೋ ಆಟ ಇದಲ್ಲವ. ನಾವು ಆ ಆಟದಲ್ಲೇ ದಿನ ಕಳೆದಿದ್ದೇವೆ ಹೊರತು ರಾಷ್ಟ್ರದ ಬಗ್ಗೆ ಎಷ್ಟು ಆಲೋಚನೆ ಮಾಡಿದ್ದೇವೆ. ರಾಷ್ಟ್ರಾಯ ಸ್ವಾಹ ಅಂತ ಇವರು ಹೇಳ್ತಾ ಇರುವಾಗ ರಾಷ್ಟ್ರವನ್ನೇ ಸ್ವಾಹ ಮಾಡಬೇಕು ಅಂತ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವ ಹುನ್ನಾರಗಳ ಮಧ್ಯೆ ನಾವು ಬದುಕಿದ್ರು ಇನ್ನೂ ಆಲೋಚನೆ ಮಾಡದೇ ಇದ್ರೆ ಇನ್ಯಾವಾಗ ಮಾಡೋದು? ಹಾಗಾಗಿ ಸಂಸ್ಕಾರ ಭಾರತಿಯಂತಹ ಒಂದು ವ್ಯವಸ್ಥೆ ಇಲ್ಲಿವರೆಗೆ ಬರಬೇಕಾಯಿತು. ಇಲ್ಲಿವರೆಗಲ್ಲ, ಇನ್ನು ಮುಂದೆ ಎಲ್ಲೆಲ್ಲೋ ಹೋಗಬೇಕು. ನೀವು ಹಳ್ಳಿಗೆ ಹೋಗಿ ಮಾಡಬೇಕಾದ ಕೆಲಸ ಇದು. ಇಲ್ಲದೇ ಇದ್ರೆ ನಮ್ಮ ಅಸ್ತಿತ್ವವನ್ನು ನಾವು ಕಳ್ಕೊಳ್ತೇವೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ. ಈ ದೇಶದ ಇಡೀ ಶಿಕ್ಷಣ ವ್ಯವಸ್ಥೆಯನ್ನೇ ಸರ್ವನಾಶ ಮಾಡದೇ ಇದ್ರೆ ನಾವು ಆಡಳಿತ ಮಾಡೋದಕ್ಕಾಗೋದಿಲ್ಲ ಅಂತ ಇಂಗ್ಲಿಷರು ಆಲೋಚನೆ ಮಾಡಿದರು. ಮೆಕಾಲೆಯಂತಹ ಅತಿ ದೊಡ್ಡ ವಿದ್ವಾಂಸ, ಯಾಕೆಂದ್ರೆ ಇಂತಹ ಕುಹಕ ಬುದ್ಧಿ, ಈ ದುರಾಲೋಚನೆಯ ರಾಜಕಾರಣ ಮತ್ತೊಬ್ಬರಿಗೆ ಸಾಧ್ಯ ಇಲ್ಲ. ಈ ದೇಶದಲ್ಲಿ ಒಬ್ಬ ಭಿಕ್ಷೆ ಬೇಡುವವರು ಸಿಕ್ಕುವುದಿಲ್ಲ, ಒಬ್ಬ ಕಳ್ಳರನ್ನು ಕಾಣಲಿಕ್ಕಾಗಲಿಲ್ಲ. ನೀವು ನನಗೆ ಪರ್ಮಿಷನ್ ಕೊಡಿ, ಈ ದೇಶ ಸೊಂಟ ಮುರಿಬೇಕು ಅಂತಂದ್ರೆ ಶಿಕ್ಷಣದ ವ್ಯವಸ್ಥೆ ನಾಶ ಮಾಡಬೇಕು ಅಂತ. ಇವತ್ತು ಆಲೋಚನೆ ಮಾಡಿ, ಶಿಕ್ಷಣದ ವ್ಯವಸ್ಥೆ ಏನಾಗಿದೆ? ನಮ್ಮ ಅಸ್ಮಿತೆಯನ್ನು ಸರ್ವನಾಶ ಮಾಡ್ತಾ ಉಂಟು. ಇಂಗ್ಲೀಷ್ ಕಲಿದೇ ಇದ್ರೆ ಅವನು ಮನುಷ್ಯ ಅಲ್ಲ, ಅವನಿಗೆ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ಗೌರವ ಅಲ್ಲ, ನಿಮ್ಮ ಕರ್ಮ ಅದು. ಹಾಗೆ ತಿಳ್ಕೊಂಡವ್ರದು ನಮಗೆ ಕೊಟ್ಟದ್ದು ಪಾಠ. ಒಂದು ರಾಷ್ಟ್ರವನ್ನು ಇನ್ನೊಂದು ರಾಷ್ಟ್ರ ಸರ್ವನಾಶ ಮಾಡುವುದಕ್ಕಾಗಿ ಮಾಡಬಹುದಾದ ಅನೇಕ ಷಡ್ಯಂತ್ರಗಳನ್ನು ಈ ದೇಶದ ಮೇಲೆ ಮಾಡಿದೆ. ಈ ದೇಶದ ದಿವ್ಯ ಶಕ್ತಿಯಾದ ಆಯುರ್ವೇದದ ವ್ಯವಸ್ಥೆಯನ್ನೇ ಅಡಿ ಮಾಡಿ ಈ ಹೊತ್ತು ಮಾತೆತ್ತಿದ್ರೆ ಒಬ್ಬೊಬ್ಬರ ಬ್ಯಾಗ್ನಲ್ಲೂ ಎಷ್ಟೆಷ್ಟು ಗುಳಿಗೆ ಉಂಟೋ ಏನು ಕರ್ಮ ಗೊತ್ತಿಲ್ಲ, ಅಥವಾ ಕೆಸೆಯಲ್ಲಿ. ಇದು ಅರ್ಥವೇ ಆಗೋದಿಲ್ವಲ್ಲ ನಮಗೆ. ಸಂಸ್ಕೃತವನ್ನ
ಬೈದು ಭಂಗಿಸಿದವರಿದ್ದಾರೆ ನನ್ನ ಎದುರಿಗೆ ಯೂನಿವರ್ಸಿಟಿಗಳಲ್ಲಿ. ದಟ್ ಇಸ್ ಡೆಡ್ ಲ್ಯಾಂಗ್ವೇಜ್. ಸತ್ತವ ನೀನು, ನನ್ನ ಲ್ಯಾಂಗ್ವೇಜ್ ಅಲ್ಲ. ಸಂಸ್ಕೃತವನ್ನು ಡೆಡ್ ಲ್ಯಾಂಗ್ವೇಜ್ ಅಂತ ಕರೀತಾರ್ರಿ. ಇದು ಎಂಥ ವಿಪರ್ಯಾಸ ಅಂತ ಅನಿಸೋದಿಲ್ವೇ ನಿಮಗೆ? ಸಂಸ್ಕೃತ ಬ್ರಾಹ್ಮಣರ ಭಾಷೆನ? ಮೂರ್ಖರು ಮಾತ್ರ ಹಾಗೆ ಹೇಳ್ಬೇಕು ಅದನ್ನ. ಈ ದೇಶದ ಸಂಸ್ಕಾರ ಸಂಸ್ಕೃತಿ ಬಂದದ್ದು ನಮಗೆ ಅರಣ್ಯದಿಂದ, ಆರಣ್ಯಕಗಳಾಗಿ ಬಂದದ್ದು. ಇಷ್ಟು ದೊಡ್ಡ ಸಂಸ್ಕಾರ ಇದ್ದ ಒಂದು ದೇಶದಲ್ಲಿ ನಮ್ಮ ಯಕ್ಷಗಾನದ ಕ್ಷೇತ್ರ ಎಷ್ಟು ದೊಡ್ಡದು ಅಂದರೆ ಒಂದಿಷ್ಟು ದೊಡ್ಡದು. ಈ ಕ್ಷೇತ್ರವನ್ನೇ ಶುದ್ಧೀಕರಣ ಮಾಡೋದಕ್ಕೆ ನಮ್ಮ ಹತ್ರ ಆಗೋದಿಲ್ಲ ಅಂತಾದರೆ ಮತ್ತೆ ನಾವು ಇದ್ದಂಥ ಪ್ರಯೋಜನ. ನಾನು ನಿನ್ನ ಕಡೆ ನೋಡ್ತಾ ಮಾತಾಡಿದ್ದು ಯಾಕೆ ಅಂತ ಗೊತ್ತಾಗಿರಬೇಕು. ಈ ಹೊತ್ತವ ಸಂಧಾನದ ಕೌರವನ ಅರ್ಥ ಹೇಳ್ದಂಗೆ ಹೇಳಿದ್ದಾನೆ. ಚಲೋ ಮಾತಾಡ್ತಾನೆ. ನಮ್ಮ ಹಿಂದಿನವರು ಭೀಷ್ಮಾದಿಗಳು ಇಂತಿಂಥದ್ದು ಹಾಳು ಮಾಡಿದ್ದಾರೆ, ಆದ್ರಿಂದ ನಾನು ಅದನ್ನೇ ಮಾಡುವುದು ಅಂತ ಆಗ್ಲಿಕ್ಕಿಲ್ಲ. ಒಬ್ಬ ಸಮರ್ಥ ಕಲಾವಿದರಾದಂತಹ ನಿಮ್ಮಂಥವರೆಲ್ಲ ಈ ಭಾಷಣ ಬಿಡಬೇಕು. ಮಾಡಿ ತೋರಿಸುವ ಸಾಮರ್ಥ್ಯ ಉಂಟು ನಿಮ್ಮಲ್ಲಿ. ನಾವು ನಿಮ್ಮನ್ನು ಗೌರವಿಸುವುದು ಅದಕ್ಕೆ. ಉಳಿದವರ ಸಂಗತಿ ಬೇಡಪ್ಪ, ನಾನು ಮಾಡೋದು ಹೀಗೆ ಅಂತ. ಈಗ ನೋಡಿ, ಶಿವಾನಂದ ವರ್ಷಕ್ಕೆ ಎಷ್ಟು ಆಟ ಮಾಡ್ತಾನೆ ಅನ್ನೋದು ಮುಖ್ಯ ಅಲ್ಲ. ಊರಿನಲ್ಲಿ ಮಾಡೋದಿಲ್ಲ ಆಟ ಅಂತ ಕೆಲವರು. ಮಾಡಿಸಿ ನೀವು ಆಟನ. ಅವ ಅಲ್ಲೆಲ್ಲ ಉತ್ತರ ಭಾರತದ ತುತ್ತುದಿಗ ಅತ್ತ ಇತ್ತ ದೇಶ ವಿದೇಶ ತಿರುಗಿ ಆಟ ಮಾಡ್ತಾ ಒಂದು ವ್ಯವಸ್ಥಿತವಾದ ಯಕ್ಷಗಾನ. ಅದು ಪ್ರಶ್ನೆನೇ ಇಲ್ಲ ಅದರಲ್ಲಿ. ಅವನ ನಿರ್ದೇಶನ ಇದೆ, ಇದಕ್ಕೆ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯಲ್ಲಿ ಮಾತ್ರ ನಡೀತದೆ. ಮನಸ್ಸಿಗೆ ಕಂಡಂಗೆ ಹಲಬಂಗಿಲ್ಲ ಅಲ್ಲಿ. ಯಾಕೆ? ಒಂದು ಜವಾಬ್ದಾರಿ ಅಂತ ಹೇಳುದು ನಾನು. ಈ ಜವಾಬ್ದಾರಿಯನ್ನು ನಾವು ಹೊರದೇ ಇದ್ರೆ, ನಾವು ಬರೇ ಹೊಟ್ಟೆಪಾಡಿಗಾಗಿ ಯಕ್ಷಗಾನವನ್ನು ಅವಲಂಬಿಸ್ತೇವೆ ಅಂತ ಆದರೆ ನೋ, ದಿಸ್ ಇಸ್ ನಾಟ್ ದಿ ವೇ. ಯಕ್ಷಗಾನ ಹಾಳಾಯಿತು, ಸರ್ವನಾಶ ಆಯಿತು ಅಂತ ನಾನು ಯಾವತ್ತೂ ಹೇಳಲಿಲ್ಲ. ಅದು ಆಗ್ಲಿಕ್ಕೆ ಸಾಧ್ಯವೂ ಇಲ್ಲ. ಆದರೆ ಯಕ್ಷಗಾನ ಕಲಾವಿದರಿಗೊಂದು ಬಲು ದೊಡ್ಡ ಜವಾಬ್ದಾರಿ ಇದೆ ಅನ್ನೋದನ್ನು ದೊಡ್ಡ ದೊಡ್ಡ ಸಭೆಗಳಲ್ಲೂ ನಾನು ಹೇಳಿದ್ದೇನೆ, ಈಗೂ ಹೇಳುವುದೇ. ನಮ್ಮ ಗೋಪಾಲಕೃಷ್ಣ ತುಂಬ ಚೆನ್ನಾಗಿ ಮಾತಾಡಿದ್ರು ಅವರು. ಆದರೆ ಸಂಸ್ಕಾರ ಭಾರತಿಗೆ ಬಲು ದೊಡ್ಡ ಜವಾಬ್ದಾರಿಯನ್ನು ಹೇರಿಸಿದರು. ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅವರು. ಎಷ್ಟು ಕಷ್ಟ ಉಂಟು ಅಂತ ನನಗೆ ಅನಿಸ್ತದೆ. ಒಂದು ಸಣ್ಣ ಅಕಾಡೆಮಿ ನಮ್ಮದು ಯಕ್ಷಗಾನದ್ದು. ಒಲ್ಲಿ ನಡೆಯುವ ಭಾನ್ಗಡಿ ನೋಡಿದರೆ ದೇವ್ರೆ ನಿಮಗೆ ಕಾಣ್ತದೆ. ಒಬ್ಬ ವಿದ್ಯಾಧರ ಸದಸ್ಯ ಆಗುವಕ್ಕೆ ಎಷ್ಟು ಕಷ್ಟ ಆಯಿತು ನೋಡಿ. ಉತ್ತರ ಕನ್ನಡಕ್ಕೆ ಯಾರು ಇಲ್ಲವೇ ಇಲ್ಲ. ಅವ್ರ ನಕಾಶೆಯಲ್ಲಿ ನಮ್ಮ ಹೆಸರೇ ಇಲ್ಲ. ಅಲ್ಲ ಅಂದರೆ ನಾವು ಯಾರ ಮಧ್ಯದಲ್ಲಿದ್ದೇವೆ ಅಂತಂದ್ರೆ ಇಂಥವರ ಮಧ್ಯದಲ್ಲಿದ್ದೇವೆ. ಅವರು ಹೇಳಿದ್ರು ಅದನ್ನು ಬಹಳ ಸೂಕ್ಷ್ಮವಾಗಿ. ನಮ್ಮ ಒಳಗೆ ಜಗಳವೋ, ಕೋಳಿ ಜಗಳವೋ, ತೆಂಕು ಬಡಗು ಅಂತಲ್ಲ ಎಂತೆಂಥದೋ ಉಂಟು, ಇದ್ದುಕೊಂಡು ಹೋಗಲಿ. ಆದರೆ ಸಾರ್ವತ್ರಿಕವಾಗಿ ನಾವು ಯಕ್ಷಗಾನದವರು ಅಂತ ಹೇಳುವಾಗ ಅದಕ್ಕೆ ನಮಗೊಂದು ಶಕ್ತಿ ಕೊಡ್ತದೆ, ನಮಗೊಂದು ಐಡೆಂಟಿಟಿ ಕೊಡ್ತದೆ. ಆ ಐಡೆಂಟಿಟಿ ಯಾಕೆ ಬೇಕು ಅಂತಂದರೆ ಅದು ಮಾತೆಯ ಆರಾಧನೆಗಾಗಿ ಬೇಕು. ಈ ದೇಶದ ಸಂಸ್ಕಾರ ಇರುವುದು ಅದರಲ್ಲಿ. ನಮ್ಮ ದೇಶದ ಎಲ್ಲ ಶಾಸ್ತ್ರಗಳು ನಿಮಗೆ ಅರ್ಥ ಆಗ್ತದೆ ಹೀಗೆ ಹೇಳಿದರೆ. ಏನನ್ನು ಹೇಳ್ತವೆ ಅಂತಂದ್ರೆ ಆತ್ಯಂತಿಕವಾಗಿ ಶಾಸ್ತ್ರ ಹೇಳುವುದಲ್ಲ, ಅದು ಹೇಳುವುದು ಮೋಕ್ಷವನ್ನು ಹೇಳುವುದು. ಶಾಸ್ತ್ರಗಳೆಲ್ಲ ಇರುವುದು. ವ್ಯಾಕರಣ ಕೂಡ ಯಾಕೆ ಓದ್ತಿ ಅಂತ ಕೇಳಿದರೆ ಮೋಕ್ಷಕ್ಕಾಗಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಈ ಶಬ್ದ ತಿಳ್ಕೊಳ್ಳಿ, ಅದರ ಅರ್ಥ ತಿಳ್ಕೊಳ್ಳಿ, ಅದರೊಳಗೆ ಏನುಂಟು ಅಂತ ನೋಡ್ಕೊಳ್ಳಿ, ತನ್ಮೂಲಕವಾಗಿ ಪಡಿಬೇಕಾದದ್ದು ಅಂತ. ಹಾಗಾಗಿ ಈ ದೇಶದ ಸಾವಿರ ವರ್ಷಗಳ ಇತಿಹಾಸವುಳ್ಳ ಒಂದು ದಿವ್ಯವಾದ, ಒಂದು ಭವ್ಯವಾದ ಸಂಸ್ಕೃತಿ ಇರುವ ಈ ದೇಶದ ಚರಿತ್ರೆಯನ್ನು ತಿಳ್ಕೊಂಡು, ಅವು ಕೊಟ್ಟ ಸಂಸ್ಕಾರವನ್ನು ತಿಳ್ಕೊಂಡು ಸಂಸಾರ ನಡೆಸಬೇಕಾದವರು ನಾವು. ಇದು ಕೇವಲ ಒಬ್ಬ ಕಲಾವಿದ ಅಂತಂದ್ರೆ ಬಲು ದೊಡ್ಡ ಜವಾಬ್ದಾರಿ ಇದ್ದವ. ಎಲ್ಲ ನಾಗರಿಕರಿಗೂ ಇದು ಇರಬೇಕಾದದ್ದು ನ್ಯಾಯ. ಆದರೆ ಒಬ್ಬ ಕಲಾವಿದ ಅಂತ ಅನಿಸಿಕೊಳ್ಳಬೇಕಾದ್ರೆ ಅದು ದೊಡ್ಡ ಜವಾಬ್ದಾರಿಯ ಕೆಲಸ. ಮತ್ತೆ ಆಟದ ಮೇಳದಲ್ಲಿ, ಒಂದೊಂದು ಮೇಳದಲ್ಲಿ
ಎಷ್ಟು ಕಲಾವಿದರು ಇರ್ತಾರೆ? ಈಗ ಅದನ್ನೇ ಕೇಳಿದೆ ವಿದ್ಯಾಧರನಿಗೆ, ಎಷ್ಟು ಕಲಾವಿದರು ಇರ್ತಾರೆ ವಿದ್ಯಾಧರ? ಶಿವಾನಂದು ಇದ್ದ, ಒಂದು 15-20. ಅಲ್ಲಪ್ಪ, ಇಡೀ ಆಟದ ಮೇಳದಲ್ಲಿ ಇರುವ ಒಬ್ಬನೋ 2 ಜನ ಕಲಾವಿದರು, ಬಾಕಿಯವರೆಲ್ಲ ಆಟ ಕುಣಿಯುವವರು ಅಷ್ಟೇ. ಅವಕ್ಕೆ ಎಂಥದ್ದು ಗೊತ್ತಾಗೋದಿಲ್ರಿ. ಯಾರೋ ಕುಣಿಸ್ತಾರೆ, ಹೇಳ್ಕೊಡ್ತಾರೆ, ಕುಣಿತಾರೆ ತಕದಿಮಿ ಅಂತ. ರಿಪಿಟೇಷನ್ಸ್, ಮತ್ತೆ ಮತ್ತೆ ಅದೇ ತಾಳದ ಪದ್ಯ ಬಂದಾಗ ಹಾಗೆ ಕುಣಿದು, ಬೇರೆ ಅಂತ ಕುಣಿತಾರೆ ಅವರು. ಎಷ್ಟು ಸಲ ರಿಪೀಟ್ ಆಗ್ತದೆ ನೋಡಿ ಸ್ವಲ್ಪ. ಭಾಗವತರು ನೋಡಿ ಚಪ್ಪಾಳೆ ಹಾಕ್ತಾರೆ ಮೈಯರು, ಪಾಪ ದಿನ ನೋಡ್ಬೇಕಲ್ಲ ಆ ಕರ್ಮವನ್ನಂತ. ಅಂದರೆ ಈಗ ನಾವು ನೋಡಿ ಆ ಆಟದ ಸುದ್ದಿ ಬಂದರೆ ನಮ್ಮ ಜಿಲ್ಲೆಯಲ್ಲಿ 4-6 ಹೆಸರುಗಳನ್ನು ಎತ್ತಿ ಹೇಳ್ತೇವೆ ಈಗಿನ ಕಾಲಕ್ಕೆ. ನಿಂದು ಒಂದು ಹೆಸರು ಅದರಲ್ಲಿ ಉಂಟು, ಒಳ್ಳೆ ಹೆಸರು, ಅದು ಮಾತೇ ಇಲ್ಲ. ಈಗ ಕೊಂಡದ ಕುಳಿಯವರು ಇರ್ಬೋದು, ಯಾಜಿಗಳಿರ್ಬೋದು, ಹೊಸ ತಲೆಮಾರಿನಲ್ಲಿ ತುಂಬ ಜನ ತಯಾರಾಗಿದ್ದಾರೆ ಉತ್ತರ ಕನ್ನಡದಲ್ಲಿ. ನಮ್ಮ ಭಾಗ್ಯ ಅದು. ತುಂಬ ಚೆನ್ನಾಗಿದ್ದಾರೆ. ಅವರಿಗೊಂದು ಗೈಡೆನ್ಸ್ ಬೇಕಾದ ಅಗತ್ಯ ಇದೆ. ಆಟ ಕುಣಿಯೋದಲ್ಲ, ಆಟ ಅಂದರೆ ಕುಣಿಯೋದು ಅಂತ ಆಗೋಗಿದೆ. ಬರೇ ತಕದಿಮಿ ಅಂತ ಎಷ್ಟು ಕುಣಿತೀರಿ ನೀವು? ಆ ಸುರುಟಿ ತಾಳದ್ದು ಒಂದು 3-4 ಪದ್ಯ ಬಂದರೆ ನೀನು ಕುಣಿತದೇ ನವನೇ ಇರ್ತದೆ, ಬಾಳೆ ಅಂತ ವ್ಯತ್ಯಾಸ ಆಗ್ತದೆ. ಸಮಸ್ಯೆ ಇರುವುದು ಅಲ್ಲಿ. ಇದ್ರ ತಿದ್ದುಪಡಿಗೆ ಆಲೋಚನೆ ಮಾಡಬೇಕಾದ ಅಗತ್ಯ ಇದೆ. ಎಷ್ಟು ವ್ಯತ್ಯಾಸ ಮಾಡ್ತೀರಿ? ಹೌದಲ್ಲ? ಹಾಗಾಗಿ ಈ ಕ್ಷೇತ್ರಕ್ಕೆ ಒಂದು ಪರಿಶುದ್ಧಿಯ ಅಗತ್ಯ ಎಲ್ಲಿ ಇರ್ತದೆ ಅಂತಂದರೆ ಕಲಾವಿದರೇ ಕೂತ್ಕೊಂಡು ಆಲೋಚನೆ ಮಾಡಬೇಕಾದ ವಿಷಯ ಇದೆ ಅಂತ ನನಗನ್ನಿಸ್ತದೆ. ನಮಗೆ ಮತ್ತೆ ಅಂತ ತಿಳಿಯುವುದಿಲ್ಲ, ನಮ್ಗೆ ಹಾಳಾಗದ್ದಂತ ತಿಳಿಯುತ್ತದೆ. ಚಲೋ ಆದರೆ ಖುಷಿ ಪಡ್ತೇವೆ, ಚಪ್ಪಾಳೆ ತಟ್ತೇವೆ, ಬಿಸಿಲು ಹಾಕೋದುಂಟು, ಅಷ್ಟು ಬಿಟ್ರೆ ಇದು ಕ್ಷಮ್ಯ ಅದಲ್ಲವ. ನಾವು ಅದನ್ನು ಅಲ್ಲಲ್ಲ, ಒಳ್ಳೆ ಕಲಾವಿದ ಆದರೆ ಅದನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾನೆ. ಒಂದು ಉದಾಹರಣೆ ಹೇಳ್ತೇನೆ, ಇದು ಜೋಶಿಯವರ ವೇದಿಕೆ ಆದದ್ರಿಂದ. ಹಿಚಕಡದಲ್ಲಿ ಒಂದು ಆಟ, ಬಹಳ ಕಾಲದ ಹಿಂದಿನ ಕಥೆ ಇದು. ದೇವರ ಹೆಗಡೆಯವರಿದ್ರು ಆವಾಗ. ದೇವರ ಹೆಗಡೆಯವರ ಮಂತ್ರಿ ಇವರ ಕಾಳಿದಾಸ, ಕಾಳ. ನಮ್ಮ ದೇವರ ಮಾವನಿಗೆ ಒಂದೊಂದು ಸಲ ಧ್ವನಿ ಬೀಳುವ ಸಮಸ್ಯೆ ಇರ್ತಿತ್ತು. ಅವರು ಒಂದು ಪ್ರವೇಶ ಮಾಡಿ ಬಂದಿದ್ದಾರೆ, ಧ್ವನಿ ಬಿದ್ದೋಗಿದೆ. ಧ್ವನಿ ಬಿದ್ದ ತಕ್ಷಣ ಮುಂದೆ ಆಟ ನೋಡ್ಲಿಕ್ಕೆ ಬಂದವರು ಹೋ ಅಂತ ಕೂಗಿದ್ದಾರೆ ಕೆಲವರು. ಏನಾಗಬೇಕು ಅವರ ಪರಿಸ್ಥಿತಿ? ಅವರು ಒಳಗೆ ಬಂದ ತಕ್ಷಣ ಆಕ್ಟರ್ ಜೋಶಿ ಅವರು ಅವರ ಕೈ ಹಿಡ್ಕೊಂಡು, ಕೈ ಒಳಗೆ ಹಾಕ್ಕೊಂಡು ಕಂಕಲಲ್ಲಿ ಸ್ಟೇಜಿಗೆ ಹೋಗಿದ್ದಾರೆ. ನೋಡೋ, ಈಗ ಒಂದು ನಾಯಿಯೂ ಬೊಗಳುವುದಿಲ್ಲ ಇಲ್ಲಿ. ಯಾಕೆ ಅಂದರೆ ಇದು ನಮ್ಮೂರ ನಾಯಿ, ನನ್ನ ನಾಯಿ ಇದೆಲ್ಲವ. ಹೌದ್ರಿ, ಈ ಮಾತು ಹೇಳುವ ದಾರ್ಷ್ಟ್ಯ ಯಾವಾಗ ಬರ್ತದೆ ಹೇಳಿ? ಆ ಜನರಿಗೆ ಅವ್ರ ಮೇಲೆ ಅಷ್ಟು ಪ್ರೀತಿ ಇರಬೇಕು. ಅಂದ್ರೆ ಜನ ಎಷ್ಟು ಸಜ್ಜನ ನೋಡಿ ನೀವು. ಈ ಕಾಲಕ್ಕೆ ಏನಾರು ಒಂದು ಮಾತು ಹೇಳಿ ಹಿಂಗಿದ್ದವ್ರ ಕಾಲ ಬದಲಾಗದೆ ಇಲ್ಲ ಅಂತ ಅನ್ನೋದಿಲ್ಲ ನಾನು. ಇಂತಹ ಸ್ಥಿತಿ. ಆಗಿನ ಕಾಲದ ಆಟ ಅಂದರೆ ಹೀಗೆ. ಎಷ್ಟೋ ಸಲ ವೇದಿಕೆಯ ಮೇಲೆ ಅಲ್ಲಿಂದ ಬರುವ ಅಸ್ತ್ರಗಳಿದೆಯಲ್ಲ, ಆ ಅಸ್ತ್ರಗಳನ್ನು ಸ್ವೀಕಾರ ಮಾಡುವ ಮನೋಸ್ಥೈರ್ಯ ಒಂದಾದರೆ ಅದಕ್ಕೊಂದು ಪ್ರತ್ಯಸ್ತ್ರ ಕೊಡುವ ಜಾಣ್ಮೆಯೂ ಬೇಕು ಕಲಾವಿದನಿಗೆ. ಆವಾಗ ಒಂದು ವ್ಯವಸ್ಥೆ ಆಗ್ತದೆ ಅಂತ ನಾನು ಅಂದುಕೊಂಡಿದ್ದೆ ಇಷ್ಟು ದಿವಸ. ನನ್ನ ಬಂಧುಗಳೇ, ನಮ್ಮ ಜಿಲ್ಲೆಯ ಸೌಭಾಗ್ಯ ಅಂತ ನಾನು ಅಂದುಕೊಂಡಿದ್ದೆ. ತುಂಬ ಒಳ್ಳೊಳ್ಳೆ ಕಲಾವಿದರು ತುಂಬ ಜನ ಇದ್ದಾರೆ. ಎಷ್ಟು ಆಯಕಟ್ಟಾಗಿ ಶುದ್ಧವಾಗಿ ಚೆಂದಾಗಿ ಕುಣಿಯುವ ಮಕ್ಕಳಿದ್ದಾರೆ. ಆದರೆ ಇವರೆಲ್ಲರಿಗೂ ನನ್ನ ವಿನಂತಿ, ನನ್ನ ಈ ವಯಸ್ಸಿಗೆ ಹೇಳ್ತಾ ಇದ್ದೇನೆ ನಾನು, ನೀವು ಅಧ್ಯಯನ ಮಾಡೋದು ಸಾಲದು, ಓದುವುದಿಲ್ಲ. ಪಾಪ ಅವರಿಗೆ ಏನು ಹೇಳೋದು? ಎಷ್ಟೋ ನನ್ನ ಪ್ರೊಫೆಸರ್ಗಳು ಮೇಸ್ಟ್ರುಗಳು ಓದುವುದಿಲ್ಲ, 2 ಪುಸ್ತಕ, ಒಂದು ಪಾಸ್ಬುಕ್ಕು ಒಂದು ಫೇಸ್ಬುಕ್ಕು. ಇಂಥ ದುರ್ದಿನಗಳಲ್ಲಿ ನಾವು ಭಾಷಣ ಮಾಡುವುದು ಸುಲಭ ಆಗ್ತದೆ. ಆದರೆ ಅಧ್ಯಯನ ಮಾಡದೇ ಇರೋದಿದೆಯಲ್ಲ, ಅದು ಕಲಾವಿದರಿಗಂತೂ ಹೇಳಿದ್ದಲ್ಲವೇ ಅಲ್ಲ. ಅನ್ಯ ಕ್ಷೇತ್ರದ ಕಲೆಗಳ ಬಗ್ಗೆ ಗೌರವ ಇದ್ದ ಕಲೆಗಳನ್ನು ನೀವು ನೋಡಬೇಕು. ನನಗೂ ಎಷ್ಟೋ ಸಲ ಅನ್ನಿಸ್ತಿತ್ತು, ನನಗೆ ಯಾರ್ಯಾರೋ ಹೇಳೋ ಮಾತು ಕೇಳ್ತಿತ್ತು, ಈ ಶಿವಾನಂದ ಒಂದು ಬಾನ್ಗಣೆ ಮಾಡ್ತಾ ಮಾರಾಯ, ಒಂದು ಆಟನೂ ಮಾಡಲಿಲ್ಲ ಈ ಸಲವ, ಎಲ್ಲ ಯಾರ್ಯಾರನ್ನೋ ತಂದು ಕುಣಿಸ್ತಾ. ನಾನು ಕೇಳಿದ್ದೇನೆ ಇದನ್ನು. ಅದು ನನಗೆ ಅನ್ನಿಸ್ತಿತ್ತು, ನಾವಂತೂ ಅಲ್ಲಿ ಹೋಗಿ ನೋಡ್ಲಿಕ್ಕೆ ಆಗೋದಿಲ್ಲ, ಶಿವಾನಂದ ಇಲ್ಲಿ ಕರೆಸ್ತಾನ, ಹೋಗಿ ನೋಡ್ರೋ. ನೋಡ್ಬೇಕಲ್ವ ಬೇರೆ ಕಲೆಗಳನ್ನು. ಕಲಾವಿದರು ಎಷ್ಟು ಮಜಾ ಇದ್ದಾರೆ ಅಂದರೆ, ಅವರು ಪಾರ್ಟ್ ಮುಗಿದ್ರು ಮುಖಕ್ಕೆ ಒರೆಸಿದ್ರು ಹೋದರು, ಇನ್ನೊಬ್ಬರ ಪಾತ್ರ ನೋಡುವುದಿಲ್ಲ.
ನಾನು ಚಿಟ್ಟಣಿಯನ್ನು ಕೇಳಿದ್ದೇನೆ. ಚಿಟ್ಟಣಿ ಬಗ್ಗೆ ಅವರ ಆತ್ಮಕತೆ ಬರೆದವ ನಾನು. ಶಂಭೆಗಡರ ವೇಷ ಅವರು ನೋಡ್ತಿದ್ರು, ಅವನ ವೇಷ ಶಂಭೆಗಡರು ನೋಡ್ತಿದ್ರು. ಪರಸ್ಪರ ವಿಮರ್ಶೆ ಆಗದ್ದು ಉಂಟು. ಹೆಂಗತ್ತ ಚಿಟ್ಟಣೆ ಎಲ್ಲ ಅಡ್ಡಿಲ್ಯಾ, 4 ಸಾಲಿನ ನಂತರ ನಿನ್ನ ಕಣ್ಣೆ ಕಾಣ್ತಿಲ್ಲ ಸರಿಯಾ ಹೇಳಿ ಇವನ ವಿಮರ್ಶೆ, ಅದನ್ನು ಸ್ವೀಕಾರ ಮಾಡ್ತಿದ್ರು ಅವರು. ಇದು ಯಾರು ಕೊಡಬೇಕಾದ ಸಂಸ್ಕಾರ? ಸಂಸ್ಕಾರ ಭಾರತೀಯವರು ಬಂದು ಕೊಡುವ ಸಂಸ್ಕಾರ ಅಲ್ಲ ಇದು. ಇದು ಕಲಾವಿದರು ಪಡ್ಕೊಳ್ಬೇಕು, ಹುಟ್ಟಿನಿಂದ ಬರುವುದಲ್ಲ ಅದು. ಸಂಸ್ಕಾರ ಕೊಡಬೇಕು, ಕೊಡಲ್ಪಡಬೇಕಾದದ್ದು, ಅದು ತಿದ್ದುಕೊಳ್ಳಬೇಕಾದ ಅಗತ್ಯ ಇದೆ. ಇದಾಗದೇ ಇದ್ರೆ ಪ್ರಯೋಜನ ಇಲ್ಲ. ನಾವಿಲ್ಲಿ ಎಷ್ಟೋ ಗೋಷ್ಠಿಗಳನ್ನು ಮಾಡ್ತೇವೆ. ಒಂದು ಈಗ ಮಧ್ಯ ಮೇಲೂ ಕಲಾವಿದರು ಅಷ್ಟೆಲ್ಲ ಇಲ್ಲ, ಬಾಕಿಯವರೇ ಇರುವುದಿಲ್ಲಿ. ಅವರು ಊಟ ಮಾಡಿ ಅವರು ಆಟಕ್ಕೆ ಹೋದ್ರೆ ಇಲ್ಲವ, ಅವರು ಸಿಕ್ಕುದೇ ಕಷ್ಟ. ಕಲಾವಿದರು ಸ್ವಯಂ ಆಗಿ ತಮ್ಮ ತಾವು ತಿದ್ದುಪಡಿ ಮಾಡಿಕೊಳ್ಳದೆ ಇದ್ರೆ ಈ ಕ್ಷೇತ್ರದ ಪರಿಶುದ್ಧಿ ಆಗುವುದಿಲ್ಲ. ಇದು ತೆಂಕಿಗಿರಲಿ ಬಡಗಿಗಿರಲಿ ಮಧ್ಯದ ಪ್ರದೇಶದಲ್ಲಿದ್ದಂಥ ಕಲಾವಿದರಿಗಾಗಲಿ ಹೇಳುವುದು ಇದನ್ನೇ ನಾನು. ಮತ್ತು ಇನ್ನೊಂದುಂಟು, ಸರ್ಕಾರ ನಮಗೆ ಏನು ಮಾಡುವುದಿಲ್ಲ ಅನ್ನೋ ಮಾತಿದೆಯಲ್ಲ, ತಾಯಿಯೂ ಮೊಲೆ ಕೊಡುವುದಿಲ್ಲ ಮಕ್ಕಳವರಷ್ಟಕ್ಕೆ ಅವರು ಆಡ್ತಾ ಇದ್ರೆ ಅದು ಅಳಬೇಕಲ್ಲ. ಕಲಾವಿದರು ಬೊಬ್ಬೆ ಹೊಡಿಬೇಕಲ್ಲ, ಒಟ್ಟಾಗಬೇಕಲ್ಲ. ಉಡುಪಿಯ ಕಲಾರಂಗದಲ್ಲಿ ಸಾವಿರಾರು ಜನರ ಎದುರಿಗೆ ನಾನು ಹೇಳಿದೆ ಇದೇ ಸುದ್ದಿ, ಮುಂದಿನ ವರ್ಷ ಸರ್ಕಾರ ಸಮ್ಮೇಳನ ಮಾಡುವ ಹಾಗೆ ನೀವು ಆಡಬೇಕು ಅಂತ. ಎಂತ ಮಾಡಿದರು? ಆರಾಮ್ ನಿದ್ದೆ ಮಾಡಿದರು. ಯಜಮಾನರನ್ನು ಬೈಕೊಳ್ತಾ, ಕಷ್ಟ ಕೋಟಲೆಗಳನ್ನು ಅವರಷ್ಟಕ್ಕೆ ಅವ್ರು ಹೇಳ್ಕೊಳ್ತಾ, ಎಲ್ಲರೂ ಇಂಥ ಚಾನ್ಸ್ ಸಿಕ್ಕರು ಒಂದು ಹೊಡಿತಾ. ಪ್ರಯೋಜನ ಇಲ್ಲ, ಒಟ್ಟಾಗಬೇಕಾಗತ್ತೆ. ನಾನು ಹೇಳುದು ಒಂದು ವಿದ್ಯಾಧರ ಮಾಡಬೇಕು ಅಂತಲ್ಲ, ಎಲ್ಲ ಕಲಾವಿದರು ಒಟ್ಟಾಗಿ. ಇದು ಈ ಜಿಲ್ಲೆಯಲ್ಲಿ ಯಕ್ಷಗಾನ ನಮಗೆ ಕಲಿಸಿದ ದೊಡ್ಡ ಪಾಠ. ಇಡೀ ಸಮಾಜವನ್ನು, ಇಡೀ ಸಮೂಹವನ್ನು ಒಟ್ಟಿಗೆ ತಕೊಂಡು ಹೋಗಬೇಕು ಅಂತ ಕಲಿಸದ್ದು ಏನಾದ್ರು ಇದ್ರೆ ಯಕ್ಷಗಾನ. ಇವತ್ತು ಮೋದಿಯವರು ಏನು ಹೇಳ್ತಾ ಇರ್ತಾರೆ ಆಗಾಗ, ಆ ಮಾತಿನ ಅರ್ಥ ಇಲ್ಲುಂಟು ಸ್ವಾಮಿ ಯಕ್ಷಗಾನ ರಂಗದಲ್ಲಿ. ಹೌದು, ಎಲ್ಲವರ ವಿಕಾಸ, ಎಲ್ಲವರ ಒಟ್ಟಿಗೆ ಆಗಬೇಕಾದದ್ದು ಅಂತ. ನನಗೆ ಇನ್ನೂ ನೆನಪಿದೆ, ನಾನು ಸಣ್ಣ ಪ್ರಾಯದಲ್ಲಿ ಸಣ್ಣ ಸಣ್ಣ ವೇಷ ಮಾಡಿದವನೇ. ಆವಾಗ ಎಲ್ಲ ಒಟ್ಟಿಗೆ ಕೂತ್ಕೊಳ್ತಿದ್ರು. ನಿಮಗೆಲ್ಲ ಗೊತ್ತಿರಬೇಕದು, ಕೆಳಗಡೆ ಒಂದು ಕೆಂಪಿನ ಬಣ್ಣ ಕರಡಿಗೆ ಇಡ್ತಿದ್ರು, ಎಲ್ಲರೂ ಅದಕ್ಕೆ ಬಟ್ಟೆ ಹಾಕಿ ಹಚ್ಚುವುದು. ಇದಕ್ಕೆ ಅವನು ಯಾವ ಜಾತಿ ಅಂತ ನೋಡಲೇ ಇಲ್ಲ ನಾವು. ಆದರೂ ಬಿಡಿ, ಬ್ರಾಹ್ಮಣರ ಮೇಲೆ ಬೈತಾರೆ ಈಗಲೂ, ಬ್ರಾಹ್ಮಣರೇ ಹಾಳು ಮಾಡಿದ್ರು ಜಗತ್ತ ಅಂತ. ಅವ್ರ ತಲೆಗೆ ಮದ್ದು ಹಾಕಬೇಕಷ್ಟೆ. ನಾವು ಇಂಥವು ಇನ್ನೂ ಬದುಕಿದ್ದೇವೆ ಇಲ್ಲಿ. ಎಷ್ಟು ಪ್ರೀತಿಯಿಂದ ನಮ್ಮ ಸಮಾಜವನ್ನು ನಾವು ಕಂಡಿದ್ದೇವೆ. ಇಂತಹದ್ದೊಂದು ದೇಶದಲ್ಲಿ ನಮಗೆ ಗೊತ್ತಿಲ್ಲದ ಇದ್ದ ಹಾಗೆ ನಮ್ಮ ತಲೆಗೆ ಮದ್ದು ಹಾಕ್ತಾ ಇದ್ದಾರೆ, ನಮ್ಮನ್ನ ಪರವಶ ಮಾಡ್ತಾ ಇದ್ದಾರೆ. ಅದು ಆಧ್ಯಾತ್ಮಿಕ ಕ್ಷೇತ್ರ ಇರಬಹುದು, ಕಲಾಕ್ಷೇತ್ರ ಇರಬಹುದು, ಔಷಧಿಯ ಕ್ಷೇತ್ರ ಇರಬಹುದು, ವಿದ್ಯಾಕ್ಷೇತ್ರ ಇರಬಹುದು. ಎಲ್ಲ ಕಡೆಗೂ ಒಂದು ಡೂಪ್ಲಿಕೇಟ್ ಬಂದದೆ. ಇದನ್ನೇ ಎಚ್ಚರಿಸುವುದು ಸಂಸ್ಕಾರ ಭಾರತಿ. ಇದ್ರ ತಿಳ್ಕೊಳ್ಳಿ. ಇದು ಬರೀ ನಮ್ಮ ಯಕ್ಷಗಾನದ ಸಮ್ಮೇಳನ ಅಂತ ಅಲ್ಲಿ ತಿಳ್ಕೊಳ್ಬೇಡಿ, ಇದು ರಾಷ್ಟ್ರಹಿತಕ್ಕಾಗಿ ನಡೆದ ಒಂದು ಸಮ್ಮೇಳನ. ಈ ಹೆಸರಿನಲ್ಲಿ ಶಂಕರ ಹೆಗಡೆಗೆ ನಾನು ಅವತ್ತು ನಮ್ಮ ಮನೆಗೆ ಬಂದಾಗ ಅದನ್ನೇ ಹೇಳಿದೆ, ತಮ್ಮ ಇದರೇ ಗಟ್ಟಿ ಮಾಡಿ ಉತ್ತರ ಕನ್ನಡದ ಒಂದು ಕಲಾವಿದರ ಸಂಘ ಮಾಡುವ, ಅವರ ಹಿತಾಸಕ್ತಿಗಾಗಿ ಏನಾದರೂ ಪ್ರಯತ್ನ ಮಾಡುವ, ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಒಂದು ಸಂಘ ಹೇಳಬೇಕಾದ ಅಗತ್ಯ ಇದೆ. ಈಗ ಅವರವರ ಸಂಸ್ಥೆ, ಈಗ ಕೆರೆಮನೆ ಪಾಪ ಅವನು ಎಷ್ಟೆಲ್ಲ ಪರಿಶ್ರಮ ಮಾಡಿ ಏನೋ ಸಾಹಸ ಮಾಡಿ ಮಾಡ್ತಾ ಇರೋದನ್ನು ಕಾಣ್ತೇವೆ ನಾವು. ಹಾಗೆ ಎಷ್ಟು ಸಂಸ್ಥೆ ಉಂಟು ನಮ್ಮಲ್ಲಿ ಹೇಳಿ. ದಕ್ಷಿಣ ಕನ್ನಡದ ಹಾಗಲ್ಲ, ಅಲ್ಲಿ ತುಂಬ ಸಪೋರ್ಟ್ಗಳು ಇವೆ. ಯಕ್ಷಗಾನ ಸರ್ಕಾರದ್ದಲ್ಲ, ಅಂದರೆ ರಾಜರದ್ದು ಅಲ್ಲ, ಇದು ಜನರದು ಮೊದಲಿಂದಲೂ. ಎರಡು ಮಾತೇ ಇಲ್ಲ ಅದರಲ್ಲಿ. ಜನ ಉಳಿಸಿದ ಕಲೆ. ಹಾಗಾಗಿ ಇದಕ್ಕೆ ಶುದ್ಧಿಯ ಸಂಸ್ಕಾರವನ್ನು ಕೂಡ ಕಲಾವಿದರಾದ ನಾವೆಲ್ಲ ಸೇರಿ ಮಾಡಬೇಕಾದ ಅಗತ್ಯ ಇದೆ. ನಮ್ಮೊಳಗೊಂದು ವಿಮರ್ಶೆ ಆಗಬೇಕು, ನಮ್ಮೊಳಗೊಂದು ಮಾತುಕತೆ ಆಗಬೇಕು. ಒಬ್ಬ ಸರಿ ತಪ್ಪು ಅಂತ ಹೇಳಿದರೆ ಸತ್ತು ಹೋಗ್ತೇವೆ. ಬೇಜಾರು ಮಾಡ್ಕೊಳ್ಳೋದು ಏನುಂಟು ವೈಯಕ್ತಿಕವಾಗಿ? ಯಾರ ಮೇಲೆ ಯಾರಿಗೆ ದ್ವೇಷ ಇದೆ ಹೇಳಿ? ಇದು ನೀ ಹೀಗೆ ಮಾಡೋದು ತಪ್ಪು, ಮುಗಿತಲ್ಲಿಗೆ ಒಪ್ಪಿಕೊಳ್ಳುವ ಸ್ವಭಾವವೂ ಬೇಕಾಗ್ತದೆ. ನಮಗಿಲ್ಲದವರು ವೈಯಕ್ತಿಕವಾದದ್ದು ಏನಿದೆ ಹೇಳಿ? ನೀವು ಏನಿಲ್ಲ ಯಾರಿಗೂ. ಹಾಗೆ ಆ ದಾರ್ಷ್ಟ್ಯವನ್ನು ಇಟ್ಟುಕೊಂಡು ಕಲೆಯ ಸೌಭಾಗ್ಯವನ್ನು ಕಣ್ತುಂಬ ನೋಡಿಕೊಳ್ಳುವ ಯೋಗ ಕಲಾವಿದರಿಗೆ ಬರಲಿ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ. ಬೆಳಗಿನಿಂದ ಕೇಳಿದ್ದೇನೆ ನಾನು. ನನ್ನ ಸ್ನೇಹಿತರ ಅನೇಕರು ತುಂಬ ಅಧ್ಯಯನ ಮಾಡಿ ಪ್ರಬಂಧ ಮಂಡಿಸಿದ್ದಾರೆ.
ಇದರ ಉಪಯೋಗ ಮುಂದಿನ ಜನಕ್ಕೆ ಆಗುವ ಇದೊಂದು ಪ್ರಿಂಟ್ ಆಗುವ ವ್ಯವಸ್ಥೆಯು ಕೂಡ ಆಗಬೇಕು. ಇದೆಲ್ಲ ಇನ್ನು ಸಂತಿಗೆ 4 ಸೇರಿಸುವ ಅಂಥದ್ದೊಂದು ಆಗಲಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ನಿಮಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೇನೆ.